ಎಷ್ಟು ದಿನ ಒಳಗಡೆ ಇದನ್ನ ಪಾವತಿ ಮಾಡ್ತೀರಿ? ಇವತ್ತು ಆತ್ಮಹತ್ಯೆ ದಾರಿಯನ್ನು ಹಿಡಿದಿದ್ದಾರೆ, ವಿಷ ಸೇವಿಸ್ತೀವಿ ಅಂತಾರೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅನ್ನೋದು ನಿಮಗೆ ಗೊತ್ತಿದೆ. ಇಲ್ಲಪ್ಪ, ನನ್ನ ಸರ್ಕಾರ ಇವತ್ತು ಖಜಾನ ಖಾಲಿ ಆಗಿದೆ, ನಮ್ ಕೈಲಿ ಕೊಡಕ್ ಆಗಲ್ಲ. ಬಜೆಟ್ ಅನುದಾನ ಇಲ್ಲದೆ ಕೊಟ್ಟದಕ್ಕೂ ಇದು ಇಷ್ಟು ವ್ಯತ್ಯಾಸ ಆಗಿದೆ, ಮ್ಯಾಚಿಂಗ್ ಇಲ್ಲ. ಸಭಾಪತಿಗಳೇ, ಒಂದ್ ನಿಮಿಷ, ಅವ್ರ ಉತ್ತರ ಸಮಾಧಾನ ಇಲ್ಲ. ನೋಡಿ, ಟೈಮ್ ನಾ ಹೇಳ್ತೀನಿ, ಟೈಮ್ ಸಿಕ್ಕಾಪಟ್ಟೆ ತೊಗೊಳಂಗಿರಿ. ನಾವು ಯಾವ ಬೆಲ್ ಮಾಡ್ತಾ ಕಟ್ ಮಾಡಬೇಕು, ನೀವು ಹೇಳಿ. ಯಾಕೆ ಸಭಾಪತಿಗಳೇ, ನಮ್ಮ ಮೇಲೆ ಸ್ವಲ್ಪ ಕಣಿಕರಣ ಇರ್ಲಿ. ಇನ್ನೂ ಮಾಡ ಎಲ್ಲ ಮಿಕ್ಸ್ ಇರ್ತಾರೆ. ಮೊನ್ನೆಯಿಂದಲೂ ಹೇಳ್ತಲೇ ಇದ್ದಾರೆ ಸಭಾಪತಿಗಳು, ಆಕ್ಷನ್ ಮಾಡಿಲ್ಲ. ಚುಕ್ಕ ಗುರುತಿನ ಸಚಿವರು ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ 170 ಸನ್ಮಾನ್ಯ ಲೋಕೋಪಯೋಗಿ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಹೊರಡಿಸಲಾಗಿದೆ. ಸಭಾಪತಿಗಳೇ, ಹಿರಿಯ ಸಚಿವರಿದ್ದಾರೆ, ಅವರು ಕೊಟ್ಟಿರತಕ್ಕಂಥ ಉತ್ತರಗಳನ್ನು ನೋಡ್ತಾ ಇದ್ರೆ ಇವತ್ತು ರಾಜ್ಯ ಸರ್ಕಾರದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾದ ಅವಶ್ಯಕತೆ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಕೇಳ್ತಿರತಕ್ಕಂಥದ್ದು 2024-25 ಸಾಲಿನಲ್ಲಿ ಇಲಾಖೆ ವತಿಯಿಂದ ಮೀಸಲಿಟ್ಟ ಅನುದಾನಗಳು ಎಷ್ಟು ಅಂತ ಕೇಳಿದ್ದೀನಿ ಸಭಾಪತಿಗಳೇ. ಅದರಲ್ಲಿ ಇವರು 10,023 ಕೋಟಿ ಅಂತ ತೋರಿಸ್ತಾರೆ, ಒದಗಿಸಿದೀವಿ ಅಂತ ಹೇಳ್ತಾರೆ. ಜೊತೆಗೆ 25 ಫೆಬ್ರವರಿವರೆಗೂ ಏನು ಬಿಡುಗಡೆ ಹಣ ಎಷ್ಟು ಬಿಡುಗಡೆ ಮಾಡಿದ್ದೀರಿ ಮತ್ತೆ ಎಷ್ಟು ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಅಂತ ಕೇಳಿದ್ದೀನಿ. ಅದಕ್ಕೆ 8,392 ಕೋಟಿ ಅನುದಾನ ಬಿಡುಗಡೆ ಆಗಿದೆ, ಮತ್ತೆ ಬಾಕಿ ಬಿಲ್ಗಳನ್ನ ಕೂಡ ಪೆಂಡಿಂಗ್ ಇಟ್ಟಿದ್ದೀನಿ ಅಂತ ಹೇಳಿ ತೋರಿಸ್ತಾರ. ಅಂದ್ರೆ 2025 ಅಂತ್ಯಕ್ಕೆ 8,925 ಕೋಟಿ ಮೊತ್ತದ ಬಿಲ್ಗಳನ್ನ ಪಾವತಿ ಮಾಡಬೇಕಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಇವತ್ತು 23,000 ಕೋಟಿ ಅನುದಾನದಲ್ಲಿ ಫೆಬ್ರವರಿ ಮುಗಿದ್ರೂ ಕೂಡ 8,300 ಕೋಟಿ ಅಂದ್ರೆ ಸುಮಾರು 1,700 ಕೋಟಿ ರೂಪಾಯಿ ಹಣ ಇವತ್ತು ಬಾಕಿ ಉಳಿಸ್ಕೊಂಡಿದೀವಿ ಅಂತ ಹೇಳ್ತಾರೆ. ಅಂದ್ರೆ 20% ಅಷ್ಟು ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಅದಕ್ಕೆ ಏನ್ ಕಾರಣ ಏನು? ಇಲಾಖೆ ಅನುದಾನ ಬಿಡುಗಡೆ ಮಾಡಕ್ಕೆ ಸರ್ಕಾರ ಬಳಿ ಹಣ ಇಲ್ವಾ, ಏನಾಗಿದೆ ಅನ್ನೋದ್ರ ಬಗ್ಗೆ ಸಚಿವರು ನನಗೆ ಸ್ಪಷ್ಟನೆ ಕೊಡ್ಲಿ. ಮತ್ತೆ 8,925 ಕೋಟಿ ಬಿಲ್ ಬಾಕಿ ಇದೆ ಅಂತ ಹೇಳ್ತೀರಿ, ಯಾತಕ್ಕೋಸ್ಕರ ಬಾಕಿ ಇಟ್ಕೊಂಡಿದ್ದೀರಿ? ಈಗ ಯಾರು ಕಾಂಟ್ರಾಕ್ಟರ್ಗಳು ಏನಿದ್ದಾರೆ ಅವರೆಲ್ಲ ಕೂಡ ಯಾವ ತರ ಕಷ್ಟವನ್ನ ಅನುಭವಿಸ್ತಾರೆ ಅಂತ ಹೇಳಿ ತಾವು ಎಲ್ಲ ಕೂಡ ನೋಡ್ತಾ ಇದ್ದೀರಿ. ಮೊನ್ನೆ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೆಲವರೆಲ್ಲ ಮಾತನಾಡ್ತಾ ಇರತಕ್ಕಂಥದ್ದನ್ನ ನೋಡಿದ್ದೀರಿ. ಸಭಾಪತಿಗಳೇ, 24-25 ಒಟ್ಟು 10,023 ಕೋಟಿ ಅನುದಾನ ನಮ್ಮ ಇಲಾಖೆಗೆ ಸರ್ಕಾರ ನಿಗದಿ ಮಾಡಿದೆ. ಅದರಲ್ಲಿ ಇಲ್ಲಿವರೆಗೆ 8,392 ಕೋಟಿಯನ್ನ ಅನುದಾನ ಬಿಡುಗಡೆ ಮಾಡಿದೆ, ಅವರಿಗೆ ದುಡ್ಡು ಕೊಟ್ಟಿದ್ದೀವಿ. ಇನ್ನು ಕೊಡಬೇಕಾದ್ದು 1,400 ಕೋಟಿ ಇದೆ. ಅದು ಈ 1,400 ಇಲ್ಲ 8,392 ಇನ್ನು 1,400 ಕೊಟ್ಟರೆ 10,000 ಕೋಟಿ ಆಯಿತು. ನಮಗೆ ನೀವು ಕೇಳಿದ ಪ್ರಶ್ನೆಗೆ ಹೇಳಿ, ಅದನ್ನು ಈ ಮಾರ್ಚ್ 30ರೊಳಗೆ ಅದು ಮುಗಿದಿದೆ. ನೀವು ಮುಂದೆ ಬರೋದು ಕೇಳಿದ್ದು ಇಲ್ಲಿವರೆಗೆ, ಇದು 22 ಬತ್ತು, 23 ಬತ್ತು, 24 ಸೇರಿ ಇಲ್ಲಿವರೆಗೆ ನಾವು ಕೊಡಬೇಕಾದ್ದು ಸುಮಾರು 9,000 ಕೋಟಿ, ಅಂದರೆ 8,900 ಚಿಲ್ಲರೆ ಇಲ್ಲಿವರೆಗೆ ನಮ್ಮಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಫೈನಾನ್ಸ್ ನಮಗೆ ಕೊಟ್ಟಾಗ ಹಂತ ಹಂತವಾಗಿ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಅಂತ ಹೇಳೋದಲ್ಲ, ನನಗೆ ಸ್ಪಷ್ಟೀಕರಣ ಕೊಡಿ. ಎಷ್ಟು ದಿನ ಒಳಗಡೆ ಇದನ್ನ ಪಾವತಿ ಮಾಡ್ತೀರಿ? ಆಗ್ಲೇ ಕೆಲಸ ಮಾಡಿ. ಕಾಂಟ್ರಾಕ್ಟರ್ಗಳು ಈಗಲೇ ಏನೇನು ಮಾಡ್ತಾ ಇದ್ದಾರೆ, ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ತಮಗೂ ಗೊತ್ತಿದೆ. ಇವತ್ತು ಆತ್ಮಹತ್ಯೆ ದಾರಿಯನ್ನು ಹಿಡಿದಿದ್ದಾರೆ, ವಿಷ ಸೇವಿಸ್ತೀವಿ ಅಂತಾರೆ. ಇವತ್ತು ಯಾವ ತರ ತೊಂದರೆಗೆ ಒಳಗಾಗಿದ್ದಾರೆ ಅದನ್ನ ತಾವು ಮನಗಂಡು ಒಂದು ಸ್ಪಷ್ಟೀಕರಣ ಕೊಡಿ, ಒಂದು ಸ್ಟೇಟ್ಮೆಂಟ್ ಪಕ್ಕಾ ಮಾಡಿ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅನ್ನೋದು ನಿಮಗೆ ಗೊತ್ತಿದೆ, ಅದನ್ನಾದ್ರೂ ಹೇಳಿ. ಇಲ್ಲಪ್ಪ, ನನ್ನ ಸರ್ಕಾರ ಇವತ್ತು ಖಜಾನ ಖಾಲಿ ಆಗಿದೆ, ನಮ್ ಕೈಲಿ ಕೊಡಕ್ ಆಗಲ್ಲ, ಇಲ್ಲ ಅಂದ್ರೆ ಇಷ್ಟ ದಿನ ಒಳಗಡೆ ಕೊಡ್ತೀವಿ, ಏನೋ ಒಂದು ಹೇಳ್ಬಿಡಿ, ಕರೆಕ್ಟಾಗಿ ಹೇಳಿ. ಯಾಕೆಂದ್ರೆ ಅಟ್ಲೀಸ್ಟ್ ಯಾರೀಗ ಮುಂದಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋಗ್ತಾ ಇದಾರಲ್ಲ
ಅಂತ ಅವ್ರಿಗೆ ಒಂದು ಸಮಾಧಾನಕರವಾದ ಒಂದು ಸ್ಪಷ್ಟೀಕರಣ, ಒಂದು ಸ್ಟೇಟ್ಮೆಂಟ್ ನಿಮ್ಮಿಂದ ಸಿಗ್ಲಿ ಅಂತೇಳಿ ನಾನು ಇದನ್ನ ಕೇಳ್ತಾ ಇರತಕ್ಕಂಥ ಸಚಿವರೇ. ಅಧ್ಯಕ್ಷರೇ, ಇದಕ್ಕೆ ವ್ಯತ್ಯಾಸ ಆಗಲಿಕ್ಕೆ ಹಿಂದು 22 ಇರಬಹುದು, ಅದಕ್ಕೆ ಮುಂಚೆ 21ರಲ್ಲಿ ಬಜೆಟ್ ಅನುದಾನ ಇಲ್ಲದೆ ಕೊಟ್ಟದಕ್ಕೂ ಇದು ಇಷ್ಟು ವ್ಯತ್ಯಾಸ ಆಗಿದೆ. ಮ್ಯಾಚಿಂಗೇ ಇಲ್ಲ ಅದಕ್ಕೆ. ನಿಮಗೆ ಗೊತ್ತಿದೆ, ಅದು 23ರಲ್ಲಿ ಸುಮಾರು ದುಡ್ಡನ್ನು ಅನುದಾನ ಇಲ್ಲದೆ ಕೊಟ್ಟದಕ್ಕೆ ಇದು ವ್ಯತ್ಯಾಸ ಆಗಿದೆ. ಆದರೂ ಕೂಡ ನಾವು ಕೆಲಸ ಮಾಡಿದ್ದಾರೆ, ಅವರು ಬಜೆಟ್ ಇಲ್ಲದೆ ಹೋದ್ರೆ ಕೆಲಸ ಮಾಡಿದ್ದಾರೆ. ನಮ್ಮದು ಸರ್ಕಾರದ ಬದ್ಧತೆ ಇದೆ. ಅದು ಕೊಡಲಿಕ್ಕೆ ತಕ್ಷಣ ಇಷ್ಟೆಲ್ಲ ಸರ್ಕಾರ ಕೊಡ್ಲಿಕ್ಕೆ ಒಪ್ಪಲ್ಲ, ಹಂತ ಹಂತವಾಗಿ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಖಂಡಿತವಾಗಿ ಅವ್ರಿಗೆ ಕೊಡ್ತೀವಿ. ಆದ್ರೆ ನಿರ್ದಿಷ್ಟವಾಗಿ ಸಮಯ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಹಣಕಾಸು ಇಲಾಖೆ ಅವ್ರು ನಮ್ಗೆ ಕೊಡಬೇಕು. ನಂತರ ಖಂಡಿತವಾಗಿ ಅಲ್ಲ, ಒಂದು ಅಂದಾಜು ಎಷ್ಟು ತಿಂಗಳು ಒಳಗಡೆ ಕೊಡ್ತೀರಾ ಅದನ್ನದು ಹೇಳಿ. ಇನ್ನು ಎಷ್ಟು ತಿಂಗಳು ಬೇಕಾಗುತ್ತೆ ನೋಡಿ, ಅದನ್ನದು ಹೇಳಿ. ಇದಕ್ಕೆ ಬಜೆಟ್ ಸಪೋರ್ಟ್ ಇಲ್ಲ, ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಜೆಟ್ ಅಲ್ಲ, ಸಪೋರ್ಟ್ ಇಲ್ಲ, ನೀವು ಕೊಟ್ಟಿದ್ದಾರೆ. ಬಜೆಟ್ ಅಲ್ಲಿ ಇಟ್ಟಿರತಕ್ಕಂಥ ಹಣ ಇದು ಇಲ್ಲ. ಹಿಂದಿನ ವರ್ಷ 24, 23, 24ರಲ್ಲಿ ಸಭಾಪತಿಗಳೇ, ಒಂದ್ ನಿಮಿಷ ಅವ್ರ ಉತ್ತರ ನನಗೆ ಸಮಾಧಾನ ಇಲ್ಲ. ದಯಮಾಡಿ ಹೇಳ್ತೀನಿ, ನಾನ್ ಕೇಳ್ತಾ ಇರೋದು ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ. ಅಲ್ಲ, ಸರ್ಕಾರ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ಬೇಕಲ್ಲ. ಹೇಳಿ, ಅವರು ಎಷ್ಟು ದಿನ ಬೇಕು ಅಂತ ಹೇಳಿ. ಹಂತ ಹಂತವಾಗಿ ಸರ್ಕಾರ ಬಜೆಟ್ ಅಲ್ಲಿ ಇಟ್ಟಿರತಕ್ಕಂಥ ಹಣ ಅದು. ಬಜೆಟ್ ಅಲ್ಲಿ ಅದನ್ನ ಕೊಡ್ಲಿಕ್ಕೆ ಆಗಿಲ್ಲ. ಹಂತ ಹಂತವಾಗಿ ಕೊಡ್ತೀವಿ, ಹಂತ ಹಂತವಾಗಿ ಕೊಡ್ತೀವಿ. 20,000 ಕೋಟಿ ದಿಢೀರ್ ಅಂತ ಹೇಳಿ ಹಂತ ಹಂತವಾಗಿ ಕೊಡ್ತೀವಿ, ಖಂಡಿತವಾಗಿ ಕೊಡ್ತೀವಿ. ಕೇಶವ ಪ್ರಸಾದ್ ಎಷ್ಟು ದಿನ ಆಯ್ತು ಅಂತ ಹೇಳಿದ್ರಿ, ಕೇಳಿಸಿಲ್ಲ. ಆದಷ್ಟು ಫೈನಾನ್ಸ್ ಜೊತೆ ಸಭೆ ಮಾಡಿ, ನಾವು ಈಗಾಗಲೇ CM ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಈ ತರ ಆಗಿದೆ, ಇಂಬ್ಯಾಲೆನ್ಸ್ ಆಗಿದೆ, ಜಾಸ್ತಿ ಹಣ ಕೊಡೋದು ರಿಕ್ವೆಸ್ಟ್ ಮಾಡಿದೀವಿ. ಆದಷ್ಟು ಅವರು ಕೊಡ್ತೀವಿ ಅಂತ ಒಪ್ಪಿದ್ದಾರೆ. ಖಂಡಿತ ಅವ್ರಿಗೆ ಬೇಕು ಕೊಡೋ ವ್ಯವಸ್ಥೆ ಮಾಡ್ತೀವಿ. ಬೇಗ ಮುಗಿಸಿ ಕೇಳಿ ಸಭಾಪತಿಗಳೇ. ಒಂದು ಟೈಮ್ ಆದ ಟೈಮ್ ಬೌಂಡ್ ಹಾಕೊಳ್ಳಿ. ಅವರು 3 ತಿಂಗಳ 4 ತಿಂಗಳ ಅದಾದ ಹೇಳಿ. ಶರವಣ, ಒಂದ್ ನಿಮಿಷ ಕೇಳಿ. ನನಗ ಮಂತ್ರಿಗಳಿಗೆ ಹಿಂಗ ಮಾಡುತ್ತ ನನಗೆ ಹೇಳಕ್ ಅಧಿಕಾರ ಇಲ್ಲ. ಅವ್ರು ಹೇಳಿದಾರ ಅಂತ ಮಾಡ್ತೀವಿ ತಿಳ್ಕೊಂಡು ಹೇಳಿ ಸಮಾಧಾನಕ್ಕೆ ಅರ್ಧ ತಾಸಿನ ಲೆಟರ್ ಕಳಿಸು, ಚರ್ಚೆ ಮಾಡಕ್ ಕೊಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.